अयं पाठः आधुनिक संस्कृत कवयः हरिदत्त शर्मणः लसल्लतिका इति रचनासंग्रहात् संकलितोऽस्ति। अत्र कवयः महानगराणा यन्त्राधिक्येन प्रवर्धित प्रदूषणोपरि चिन्तितमनः दृश्यते। सः कथयति यद् इदं लौहचकरण शरीरस्य मनसश्च शोषकम् अस्ति। अस्मादेव वायुमण्डलं मलिनं भवति। कवयः महानगरीजीवनात् सुदूरं नदीनिर्झरं वृक्षस्मः लताकुञ्ज पक्षिकुलकलर्वकूजितं वनप्रदेशं प्रति गमनाय अभिलषति। ಈ ಪಾಠವು ಆಧುನಿಕ ಸಂಸ್ಕೃತ ಕವಿ ಹರಿದತ್ತ ಶರ್ಮರ ಲಸಲ್ಲತಿಕ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಕವಿ ಮಹಾನಗರಗಳಲ್ಲಿ ಯಂತ್ರಗಳ ಹೆಚ್ಚಳದಿಂದ ಉಂಟಾಗುತ್ತಿರುವ ಮಾಲಿನ್ಯ ಬಗ್ಗೆ ಚಿಂತಿಸುತ್ತಾನೆ. ಕವಿಯು ಯಂತ್ರಮಯ ಜೀವನವು ದೇಹ ಮತ್ತು ಮನಸ್ಸಿಗೆ ಹಾನಿಕಾರಕವೆಂದು ಹೇಳುತ್ತಾನೆ ಮತ್ತು ಇದರಿಂದ ವಾಯು ಕೂಡ ಕಲ್ಮಶವಾಗುತ್ತದೆ. ಆದ್ದರಿಂದ ಕವಿನಗರ ಜೀವನದಿಂದ ದೂರವಾಗಿ ನದಿ, ಜಲಪಾತ, ಮರಗಳು, ಲತೆಗಳು ಮತ್ತು ಹಕ್ಕಿಗಳ ಮಧುರ ಧ್ವನಿಯಿಂದ ಕೂಡಿದ ಪ್ರಕೃತಿಯ ಮಧ್ಯೆ ಇರುವ ಶಾಂತ ಸ್ಥಳಕ್ಕೆ ಹೋಗಲು ಇಚ್ಛಿಸುತ್ತಾನೆ. ದುರ್ವಹಮತ್ರ ಜೀವಿತಂ ಜಾತಂ ಪ್ರಕೃತಿರೇವ್ ಶರಣಮ ಶುಚಿ ಪರ್ಯಾವರಣಂ. ಇಲ್ಲಿ ಜೀವನ ತುಂಬಾ ಕಷ್ಟಕರವಾಗಿದೆ, ಆದ್ದರಿಂದ ಪ್ರಕೃತಿಯೇ ಶುದ್ಧ ಮತ್ತು ಸುರಕ್ಷಿತ ಆಶ್ರಯವಾಗಿದೆ. ಮಹಾನಗರ್ ಮಧ್ಯೆ ಚಲದ್ ನಿಶಂಕಾಲಾಯಶ್ಚಕ್ರಂ. ಮಹಾನಗರಗಳಲ್ಲಿ ಕಬ್ಬಿಣದ ಯಂತ್ರಗಳು, ವಾಹನಗಳು ಹಗಲು ರಾತ್ರಿ ನಿರಂತರವಾಗಿ ಚಲಿಸುತ್ತವೆ. ಮನಃ ಶೋಷ್ಯತ್ ತನೂಃ ಪೇಷ್ಯತ್ ಭ್ರಮತಿ ಸದಾವಕ್ರಂ. ಅವು ಮನಸ್ಸನ್ನು ಒಣಗಿಸಿ ದೇಹವನ್ನು ದಣಿಗೊಳಿಸುತ್ತವೆ ಮತ್ತು ಸದಾ ಒತ್ತಡದ ಜೀವನ ನಡೆಸುತ್ತವೆ. ದುರ್ದಾಂತರ್ಚ್ನೈರ್ಮುನಾ ಸ್ಯಾನ್ನೈವ್ ಜನಗ್ರಸನ್. ಈ ಭಯಾನಕ ಯಂತ್ರಗಳು ಜನರನ್ನು ನುಂಗುವಂತಿವೆ ಎಂಬಂತೆ ಕಾಣುತ್ತವೆ. ಕಜ್ಜಲ್ಮಲಿನ ಧೂಮ ಮುಚ್ತಿ ಶಕ್ತಿಯಾನಂ. ನೂರಾರು ವಾಹನಗಳು ಕಪ್ಪು ಮಸುಕಾದ ಹೊಗೆಯನ್ನು ಬಿಡುತ್ತವೆ. ವಾಷ್ಪಯಾನ್ಮಾಲಾ ಸಂಧಾವತಿ ವಿತರ್ಂತಿ ಧ್ವಾನಂ. ರೈಲುಗಳು ಮತ್ತು ವಾಹನಗಳು ವೇಗವಾಗಿ ಓಡುತ್ತಾ ಭಾರೀ ಶಬ್ದವನ್ನು ಉಂಟುಮಾಡುತ್ತವೆ. ಯಾನಾನಾ ಪಂಕ್ತಯೋ ಹ್ಯನಂತಾಹ ಕಠಿಣಂ ಸಂಸರ್ಣಂ. ವಾಹನಗಳ ಅಂತ್ಯವಿಲ್ಲದ ಸಾಲಿನಿಂದ ಸಂಚಾರ ಬಹಳ ಕಷ್ಟಕರವಾಗಿದೆ. ವಾಯುಮಂಡಲಂ ಭೃಶನ್ ದೂಷಿತ ನ ಹಿ ನಿರ್ಮಲಂ ಜಲಂ. ವಾಯು ತುಂಬಾ ಮಾಲಿನ್ಯಗೊಂಡಿದೆ ಮತ್ತು ನೀರು ಶುದ್ಧವಾಗಿಲ್ಲ. ಕುತ್ಸಿತ್ ವಸ್ತುಮಿಶ್ರಿತಂ ಭಕ್ಷ್ಯಂ ಸಮಲಂ ಧರಾತ್ಲಂ. ಆಹಾರದಲ್ಲಿ ಕೆಟ್ಟ ವಸ್ತುಗಳು ಮಿಶ್ರಿತವಾಗಿವೆ ಮತ್ತು ಭೂಮಿಯು ಅಶುದ್ಧವಾಗಿದೆ. ಕರ್ಣೀಯ ಬಹಿರಂತರ್ಜಗತಿ ತು ಬಹು ಶುದ್ಧೀಕರಣಂ. ಒಳಗೂ ಹೊರಗೂ ಜಗತ್ತಿನಲ್ಲಿ ಶುದ್ಧೀಕರಣ ಅತ್ಯವಶ್ಯಕವಾಗಿದೆ. ಕಂಚಿತ್ ಕಾಲಂ ನಯ ಮಾಮಸ್ಮಾನ್ ನಗರಾತ್ ಬಹುದೂರಂ. ನನಗೆ ಈ ನಗರದಿಂದ ದೂರವಾಗಿ ಕೆಲವು ಸಮಯ ತೆಗೆದುಕೊಂಡು ಹೋಗು. ಪ್ರಪಶ್ಯಾಮಿ ಗ್ರಾಮಾಂತೆ ನಿರ್ಝರ್ ನದೀಪಯಃ ಪೂರಂ. ನಾನು ಹಳ್ಳಿಗಳಲ್ಲಿ ಜಲಪಾತ ಮತ್ತು ಹರಿಯುವ ನದಿಗಳನ್ನು ನೋಡಲು ಬಯಸುತ್ತೇನೆ. ಏಕಾಂತೆ ಕಾಂತಾರೆ ಕ್ಷಣಮಪಿ ಮೇ ಸ್ಯಾತ್ ಸಂಚರಣಂ. ನಾನು ಅರಣ್ಯದಲ್ಲಿ ಸ್ವಲ್ಪ ಸಮಯವಾದರೂ ಶಾಂತವಾಗಿ ನಡೆಯಲು ಬಯಸುತ್ತೇನೆ. ಹರಿತ್ತರುಣಾ ಲಲಿತಲ್ತಾನಾ ಮಾಲಾ ರಮಣೀಯ. ಹಸಿರು ಮರಗಳು ಮತ್ತು ಸುಂದರ ಲತೆಗಳು ತುಂಬಾ ಆಕರ್ಷಕವಾಗಿವೆ. ಕುಸುಮಾವ್ಲಿಯ ಸಮೀರ್ ಚಾಲಿತಾ ಸ್ಯಾನ್ಮೆ ವರ್ಣೀಯ. ಗಾಳಿಯಲ್ಲಿ ತೂಗುವ ಹೂವುಗಳು ತುಂಬಾ ಮನಮೋಹಕವಾಗಿವೆ. ನವಮಾಲಿಕಾ ರಸಾಲನ್ ಮಿಲಿತಾ ರುಚಿರಣ್ ಸಂಗಮನ್. ಹೊಸ ಹೂವುಗಳು ಮತ್ತು ಮಾವಿನ ಮರಗಳು ಸೇರಿ ಸುಂದರ ದೃಶ್ಯವನ್ನು ಸೃಷ್ಟಿಸುತ್ತವೆ. ಐ ಚಲ್ ಬಂಧೋ ಖಕ್ಕುಲ್ಕಲರ್ವ ಗುಂಜಿತ್ವಂದೇಶಂ. ಸ್ನೇಹಿತನೇ, ಹಕ್ಕಿಗಳ ಮಧುರ ಧ್ವನಿಯಿಂದ ತುಂಬಿರುವ ಅರಣ್ಯಕ್ಕೆ ಹೋಗೋಣ. ಪುರ್ಕಲ್ರವ್ ಸಂಭ್ರಮಿತ್ ಜನೇಭ್ಯೋ ಧೃತ್ ಸುಖ್ ಸಂದೇಶಂ. ನಗರ ಗದ್ದಲದಿಂದ ಕಂಗೆಟ್ಟ ಜನರಿಗೆ ಅದು ಶಾಂತಿಯ ಸಂದೇಶ ನೀಡುತ್ತದೆ. ಚಾಕ್ಚಿಕ್ಯಜಾಲನ್ ನೋ ಕುರ್ಯಾಜ್ ಜೀವಿತರ್ಸ್ಹರ್ಣಂ. ನಗರದ ಹೊಳಪಿನ ಜೀವನ ನಮ್ಮ ಬದುಕಿನ ಸಂತೋಷವನ್ನು ಕಳೆದುಕೊಳ್ಳಬಾರದು. ಪ್ರಸ್ತರ್ತಲೆ ಲತಾತೃಗುಲ್ಮಾನೋ ಭವಂತು ಪಿಷ್ಟಾಹ. ಕಲ್ಲು ಮತ್ತು ರಸ್ತೆಗಳಿಂದ ಸಸ್ಯಗಳು ನಾಶವಾಗಬಾರದು. ಪಾಷಾಣಿ ಸಭ್ಯತಾ ನಿಸರ್ಗೆ ಸ್ಯಾನ್ನ ಸಮಾವಿಷ್ಟ. ಕಠಿಣ ನಾಗರಿಕತೆ ಪ್ರಕೃತಿಯನ್ನು ನಾಶಪಡಿಸಬಾರದು. ಮಾನ್ವಾಯ್ ಜೀವನ ಕಾಮೆ ನೋ ಜೀವನ್ಮರಣಂ. ಮಾನವನಿಗೆ ಉತ್ತಮ ಜೀವನ ಬೇಕು, ಬದುಕಿರುವ ಸಾವು ಬೇಡ. Dear students, if you found this lesson helpful, please share the video with your friends so they can learn too. Subscribe to our channel for simple, clear, and complete explanations of every lesson in an easy-to-understand way. Don't forget to like, comment, and share your feedback. Your support inspires us to create more quality educational videos. Keep learning and build your confidence every day. Hit the subscribe button and press the bell icon to get instant updates on our latest lessons.